ಇದು ಶ್ರವಣ್ ಬ್ರೋದು ಒನ್ ಆಫ್ ದ ಎಕ್ಸ್ಪೆನ್ಸಿವ್ ವಾಚ್. ಶ್ರವಣ್ ಬ್ರೋ ಏನೋ ಕಳ್ಕೊಂಡಿದ್ರೆ ಏನ್ ಬ್ರೋ? ಅಯ್ಯೋ ಹಿಂದೆ ಟಚ್ ಆಗಿ ಸೌಂಡ್ ಬಂದಿಲ್ವಾ? ಬಿದ್ದೋಗಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಂತ. Here is the fam. Hi, so welcome back to my new vlog, guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾವು ಕೂರ್ಗಿಂದ. ಕೂರ್ಗ್ ವಾಸ್ ಒನ್ ಆಫ್ ಮೈ ಡ್ರೀಮ್ ಪ್ಲೇಸ್. ಅಂದರೆ ಕೂರ್ಗಿಗೆ ಬಂದಿದ್ದೆ ಸ್ಕೂಲಿಂದನೋ ಇಲ್ಲ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೆ. ಐ ಆಮ್ ನಾಟ್ ಶೋರ್, ಬಟ್ ಬಂದಿದ್ದೀನಿ. ಬಟ್ ಇಟ್ ವಾಸ್ ಲೈಕ್ ಐ ವಾಂಟ್ ಟು ಗೋ ದಿಸ್ ಇಯರ್. ಹೋಗಲೇಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ದೆನ್ ನಾವು ವರ್ಕೌಟ್ ಮುಗಿಸ್ಬಿಟ್ಟು ಮೊನ್ನೆ ನಾನು ವರುಣ್ ಮತ್ತು ಶ್ರವಣ್ ಬ್ರೋ ಎಲ್ಲ ಇದ್ವಲ್ಲ, ಅವಾಗ ಐ ಟೋಲ್ಡ್ ವರುಣ್ ಬ್ರೋ ಬನ್ನಿ ಒಂದು ಶಾರ್ಟ್ ಟ್ರಿಪ್ ಆದರೂ ಹೊಡಿಯೋಣ, ಸೈಕ್ ಆಗ್ಬಿಟ್ಟಿದ್ದೀನಿ ನಾನು. ಅಲ್ಲೇ ಇನ್ಸ್ಟೆಂಟಾಗಿ ಪ್ಲ್ಯಾನ್ ಆಯಿತು, ಹಂಗಂಗೆ ಆಯಿತು, ಏನೇನಾಯಿತು. ಫೈನಲಿ ವಿ ಆರ್ ಹಿಯರ್ ದ ನೆಕ್ಸ್ಟ್ ಡೇ. ಇನ್ಸ್ಟೆಂಟ್ ಟ್ರಿಪ್ಸ್ ಆಲ್ವೇಸ್ ವರ್ಕ್ಸ್. ನೋಡಿ ಗೈಸ್ ಇದು ಗೈಸ್ ಲೈಫ್ ಅಂದರೆ ವ್ಲಾಗಿಂಗ್ ಮಾಡಿ ಎಡಿಟರ್ನ ಕರ್ಕೊಂಬಂದು ಎಡಿಟಿಂಗು ಮುಗಿಸಿ ಪೋಸ್ಟ್ ಮಾಡೋದು ಮಹಾಸ್ವಾಮಿ. ನಾವು ಫೋನ್ ಹಿಡ್ದು ತೇರಿಸಿ ಆ್ಯಪಿಗೆ ಹಾಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಎಡಿಟಿಂಗ್ ಮಾಡ್ತಾ ಇದೀವಿ. ಬಟ್ ಪ್ರೌಡ್ ಆಫ್ ಯು ಬ್ರದರ್, ಪ್ರೌಡ್ ಆಫ್ ಯು ಬ್ರೋ. ಗೈಸ್ ಶ್ರವಣ್ ಬ್ರೋ ಹ್ಯಾಸ್ ಸ್ಟಾರ್ಟೆಡ್ ಎವ್ರಿಥಿಂಗ್ ಫ್ರಮ್ ಝೀರೋ, ಆಯ್ತಾ? ಆ್ಯಂಡ್ ಕನ್ನಡ ಫಿಟ್ನೆಸ್ ಅಲ್ಲಿ ಒಂದು ರೆವಲ್ಯೂಷನ್ ಫಾರ್ ಶ್ಯೂರ್ ತಂದಿದ್ರು. ಲೈಕ್ ದಟ್ಸ್ ದ ಗ್ರೇಟ್ ಪಾರ್ಟ್. ಯಾಕೆ ಬ್ರೋ ಹಂಗೆ ಕವರ್ ಮಾಡಿ ನನ್ನ ಗೈಸ್ ಈಗ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಳಕ್ಕೆ ಬಂದಿರೋದು. ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಇವಾಗ ನಾವು ಇಲ್ಲಿಂದ ಎಲ್ಲೋ ಲೊಕೇಶನ್ಗೆ ಹೋಗ್ಬೇಕಂತೆ. ಜಾಗ ಆಚೆ ಎಷ್ಟು ಚೆನ್ನಾಗಿದೆ ಅಂದರೆ ಆಚೆನೇ ಹೋಗ್ಬಾರ್ದು ಅನ್ನಿಸ್ತಿದೆ. ಬಟ್ ಯಾರು ಹೋಗೋಣ ಅಂತೇಳಿ ವಿ ಆರ್ ಪ್ಲಾನಿಂಗ್. ದಿಸ್ ದ ಪ್ಲೇಸ್ ಹಿಂಗಿದೆ. ಇದು ಶ್ರವಣ್ ಬ್ರೋದು ಒನ್ ಆಫ್ ದ ಎಕ್ಸ್ಪೆನ್ಸಿವ್ ವಾಚು. ಇವಾಗ ಆಟ ಆಡಿಸ್ತೀನಿ ನೋಡಿ. ಕಿಶನ್ ಬ್ರೋ ತಾಕೊಂಬಂದು ಕೊಟ್ಟರು. ಕಿಶನ್ ಗೈಸ್ ಇವರು ಇಬ್ಬರು ಎಲ್ಲ ಸರಿ ಕರೀತಾರೆ. ಜಿಮ್ಮಲ್ಲೂ ಇದೆ, ಇಲ್ಲೂ ಇದೆ. ಯಾರ್ದು ದೊಡ್ಡದು ಹೇಳಿ ಸ್ಯಾಮ್ ಅಂತಾರೆ. ಹಾಂ ಸ್ಟಾರ್ಟ್ ಮಾಡ್ರಪ್ಪ. ಯಾರ್ದು ದೊಡ್ಡ ನೋಡೋಣ. ಒಂದು ಸೆಕೆಂಡ್, ಏನು ಗೊತ್ತಾಗ್ತಲ್ವಲ್ಲ. ವರುಣ್ಸ್ ಬೈಸಿಪ್ ಇಸ್ ಬ್ರೋ ಸೇಮ್ ಸಿಮಿಲರ್ ಇದೆ ಬ್ರೋ, ಆಲ್ಮೋಸ್ಟ್. ಇಲ್ಲ ಇದು ದಪ್ಪ ಇದೆ. ವರುಣ್ಸ್ ಬೈಸಿಪ್ ಇಸ್ ಬಿಗರ್ ದೆನ್ ಯುವರ್ಸ್ ಆ್ಯಂಡ್ ಯು ಹ್ಯಾವ್ ಅ ಶೇಪ್. ಹಿ ಹ್ಯಾಸ್ ಫ್ಯಾಟ್ ಅ ಬಿಟ್. ಸೈಡ್ ಆಂಗಲ್ ಬನ್ನಿ. ಈಗ ನೋಡಿ 3, 2, 1 ಲೆಟ್ಸ್ ಗೋ. ದಿಸ್ ಒನ್ ಶ್ರವಣ್ ಬ್ರೋ. ಒಂದು ಆಂಗಲ್ ಅಲ್ಲಿ ಪಾಸ್ ಆಗಿಬಿಟ್ಟೆ ಗೈಸ್. ನಿನ್ನೆ ನಾನು ಮತ್ತೆ ವರುಣ್ ಬ್ರೋ ಮುಂದೆ ಕೂತಿದ್ವಲ್ಲ, ವರುಣ್ ಬ್ರೋ ಡ್ರೈವ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಡಿಸ್ಪ್ಲೇಯಲ್ಲಿ ಆವ್ರೇಜ್ ಸ್ಪೀಡ್ ಅಂತ ತೋರಿಸ್ಬಿಟ್ಟು ಪಕ್ಕದಲ್ಲಿ 24, 25, 35ವರೆಗೂ ಹೋಗಿದ್ದು. ಇವರು ನೋಡಿ ಬ್ರೋ ಹೆಂಗೆ ಓಡಿಸ್ತಾ ಇದ್ದೀನಿ, 35 ಮೈಲೇಜ್ ಕೊಡ್ತೈತೆ ಅಂತೆ. ಹಾನಾ 9 ಕೊಡೋ ಗಾಡಿ 35 ಕೊಡ್ತೈತೆ. ನಾನು ನಂಬಿಟ್ಟೆ ಒಂದು 2 ನಿಮಿಷ. 24ವರೆಗೂ ನಮ್ದೆ. 35 ಬಂದಾಗ ಇದೇನು ಸ್ವಿಫ್ಟ್ನ ದಾಟಿಸ್ತೈತಲ್ಲ XUV ಅಂತ. ಆಮೇಲೆ ನೋಡ್ರಿ ಆವ್ರೇಜ್ ಸ್ಪೀಡ್ ಅದು. ಆಮೇಲೆ ಸೆಟ್ಟಿಂಗ್ ಚೇಂಜ್ ಮಾಡಿದ್ರೆ 9 ಕೊಡ್ತಾರೆ. 9. ಸೊ ಶ್ರವಣ್ ಬ್ರೋ ಏನೋ ಕಳ್ಕೊಂಡಿದ್ರೆ ಏನು ಬ್ರೋ? ಎಷ್ಟದು? ಎಷ್ಟು ಅಮೌಂಟ್? ಎಷ್ಟು ಹೇಳಿ ಬ್ರೋ. ವರುಣ್ ಬ್ರೋ ವಾಚ್ ಎಷ್ಟು ಬ್ರೋ ಅದು? ಅವ್ರದ್ದು ಇಟ್ಕೊಳ್ಳಿ. ಸುಮಾರು ಒಂದು 1,00,000 ಹತ್ತತ್ರ ಬ್ರೋ. ಹತ್ತತ್ರ ಇದೆ. 25,000 ನನಗೆ ಬ್ರೋ. ನನ್ನ ಮೇಲೆ ಡೌಟ್ ಬರಲ್ಲ. ಇಲ್ಲ ಜೇಬಲ್ಲಿ ಇಟ್ಕೊಳ್ತೀನಿ ಬ್ರೋ. ನೀವು ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡಿದ್ದಾರೆ ಇದೆ, ಆಯ್ತಾ? ಫುಲ್ ಸೈಕಾಗಿ ಹುಡುಕ್ತಿರ್ತಾರೆ. ಬ್ಲಾಗ್ ಮಾಡೋಣ ಬನ್ನಿ, ಅವ್ರು ಏನು ರಿಯಾಕ್ಷನ್ ಇರುತ್ತೆ. ಎಂತ ಆಯ್ತು ಮಾರಾಯ್? ಹಾಂ ಯಾವ್ದು ಹೇಳಿ? ರ್ಯಾಡೋನಾ ಬ್ರೋ? ರ್ಯಾಡೋ ವಾಚ್ ಅಂತ ಯಾರಾದ್ರು ನೋಡಿದ್ರಾ? ಎಷ್ಟು ಬ್ರೋ ಅದು ವಾಚು? ದಿಸ್ ಇಸ್ ಸಕ್ಸಸ್. ಯೋರ್ ವಾಚ್ ಟೆಲ್ಸ್ ಯುವರ್ ಟೈಮ್. ಅಲ್ಲ ಬ್ರೋ? ಬ್ರೋ ರಾತ್ರಿ ನೆನಪಿದ್ದೆ ನಿಮ್ಗೆ, ನೀವು ವಾಚ್ ಇಟ್ಕೊಂಡು ಹೇಳಿದ್ರಿ ದಟ್ ನೋಡಿ ಬ್ರೋ ನೀವು ಇದನ್ನ ತಗೊಂಡಿದ್ದೀರಾ, ಇದಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಬ್ರೋ ನೀವೆಲ್ಲೋ ಇದ್ದೀರಾ, ನಾನು ಇದೆಲ್ಲ ಏನು ಹೇಳಿಲ್ಲ ಬ್ರೋ. ನೀವು ಹುಡುಕ್ತಾ ಇದ್ದೀರಾ? ಹುಡುಕಿ. ನನಗೆ ವ್ಲಾಗ್ಗೆ ಕಂಟೆಂಟ್ಗೆ ಸಿಕ್ತು. ವಾಚ್ ಸಿಕ್ತು ಅಂತ ಸ್ಟೋರಿ ಹಾಕ್ತೀನಿ, ಇದು ತಮ್ನೇಲ್ ಹಾಕ್ತೀನಿ. ವಾಚ್ ಸಿಕ್ಕಿಲ್ಲ ಅಂತ ತಮ್ನೇಲ್ ಹಾಕ್ತೀನಿ. ನನಗಂತೂ ಕಂಟೆಂಟ್ ಸಿಕ್ತು ಬ್ರೋ. ಅಲ್ಲ ನೀವು ಅಲ್ಲಿ ಡ್ಯಾನ್ಸ್ ಆಡೋದಲ್ಲ ರಾತ್ರಿ, ಅಲ್ಲಿ ಡ್ಯಾನ್ಸು ಅಲ್ಲಿನವರು ಬಿಟ್ರಾ? ಅಲ್ಲ ಟೆಲ್ ಮಿ ವೆನ್ ಡಿಡ್ ಯು ಬೈ ಇಟ್? Bro, it's been
2 months 3 months. ಲಾಸ್ಟ್ ಯಾವಾಗ ನೋಡಿ, ಎಲ್ಲಿ ನೋಡಿದ್ದು? ಇವತ್ತು ನೆನ್ನೆ ರಾತ್ರಿ. ನಿನ್ನೆ ರಾತ್ರಿಯಿಂದ ವಾಚ್ನ ದೂರ ಇಟ್ಟಿದ್ರಾ? ಶಿಟ್ ಮ್ಯಾನ್ ಬ್ರೋ, ಯು ಆರ್ ಫಕಿಂಗ್ ರಿಚ್ ಬ್ರೋ. ವಾಚ್ನ ನಾನು ಎದೆ ಮೇಲೆ ಇಟ್ಕೊಂಡು ಮಲ್ಕೋತೀನಿ ಬ್ರೋ. ಆ ರೂಮಲ್ಲಿ ಇಲ್ಲಲ್ಲ, ಆ ರೂಮಲ್ಲಿ ವಾಚ್ ಅಂತೆ ಬ್ರೋ. ನಾಳೆ ಬ್ರೋ ವಾಚ್ ನಾ ಬನ್ನಿ ಇಲ್ಲಿ ರಾತ್ರಿಯಿಂದ ನೋಡಿಲ್ವಂತೆ, ನಾನು ಎದೆ ಮೇಲೆ ಇಟ್ಕೊಂಡು ಮಲ್ಕೊಂಡ್ಬಿಡ್ತಿದ್ದೆ. ಜುಜುಬಿ ಬ್ರೋ, ಜುಜುಬಿ ಅವ್ರಿಗೆಲ್ಲ ಅವೆಲ್ಲ ಬುಜ್ಜಿ ಅಂತ ಕೆಲಸ. ಇವ್ರು ಆಕ್ಟಿಂಗ್ ಇನ್ವಾಲ್ವ್ಮೆಂಟ್ ನೋಡ್ಬೇಕು, ಹುಡುಕ್ತವ್ರೆ. ರಾತ್ರಿ ನೋಡಿದ್ರಾ, ರಾತ್ರಿ ಹಾಕಿದ್ರಾ ಅಂತ ಸೂಪರ್ ಬ್ರೋ, ನೀವು ಚೆನ್ನಾಗಿ ಆಕ್ಟಿಂಗ್ ಅಲ್ಲ. ಬುದ್ಧಿಗೆಲ್ಲ ಕೇಳ್ತಾರೆ. ಎಲ್ಲಿಗೆ ನೀವು ಎಲ್ಲಿದ್ರಿ ಬ್ರೋ? ಕೊಡ್ತೀನಿ, ಕಿಸ್ತೀರಾ ಬ್ರೋ? ಹೆಂಗ್ ಎತ್ತಿಡಿದೆ ಗೊತ್ತಾ ಬ್ರೋ? ಬಿದ್ದಿತ್ತು ಕೆಳಗೆ. ಕಿಶನ್ ಬ್ರೋ ಕೆಳಗೆ ಬಿದ್ದಿತ್ತಲ್ವ ವಾಚು, ನೋಡಿ. ಥ್ಯಾಂಕ್ಸ್ ಟು ಕಿಶನ್. ಥ್ಯಾಂಕ್ ಯು ಬ್ರೋ. ಆಮೇಲೆ ನನಗೆ ನಾನು ಎತ್ತಿಟ್ಕೊಳ್ಳಲ್ಲ. ಭಯ ಆಯ್ತಾ ಬ್ರೋ? ಭಯ ಆಯ್ತಾ? ಹೌದು ಬ್ರೋ, ಕಷ್ಟಪಟ್ಟು ದುಡ್ದಿರೋದು ಹೋಯ್ತು ಅಂತ ಅನ್ಕೊಂಡ್ರಾ? ಹೋಯ್ತು ಅಂತ ಅನ್ಕೊಂಡಿಲ್ಲ, ಸಿಗುತ್ತೆ ಅನ್ಸ್ಕೊಂಡು. ಸ್ವಲ್ಪ ನಂಗೆ ಡೌಟ್ ಬಂತು ಸ್ಯಾಮ್ ಮತ್ತೆ ವರುಣ್ ಮೇಲೆ. ನಾನೇನು ಅವ್ನಿಗೆ ಐಡಿಯಾ ಇಲ್ಲ ಬ್ರೋ, ನನಗೆ ಗೊತ್ತೇ ಇಲ್ಲ ಬ್ರೋ. ವ್ಲಾಗ್ ಅಲ್ಲಿ ಇದೆ ಬ್ರೋ, ಐಡಿಯಾ ಕೊಟ್ಟಿದ್ದೆ ಬ್ರೋ. ಎಲ್ಲ ಇನ್ವಾಲ್ವ್ ಆಗಿದ್ದಾರೆ, ನಿಮ್ ಕ್ಯಾಮ್ರಾಮನ್ ಇನ್ವಾಲ್ವ್ ಆಗಿದ್ದಾರೆ. ಗೈಸ್ ಹೊಸ ಶರ್ಟ್ ಹಾಕೊಂಡು ಈಗ ಬೇರೆ ಲೊಕೇಶನ್ಗೆ ಹೋಗ್ತಾ ಇದೀವಿ. ಏನೋ ಬ್ರೋ, ಎಲ್ಲಿ ಹೋಗ್ತಿರೋದು ಈಗ? ಸೋಮವಾರಪೇಟೆ ಗೋಲ್ಫ್ ಕೋರ್ಸ್, ಆಮೇಲೆ ಪುಷ್ಪಗಿರಿ, ಕೋಟೆ ಬೆಟ್ಟ ಇಷ್ಟು ನಾವು ಹೋಗ್ತೀವ ನೋಡೋಣ. ಗೈಸ್ ಕೂರ್ಗುನು, ಊಟಿನು, ವಯನಾಡು ಎಲ್ಲ ಒಂದೇ, ಚಿಕ್ಕಮಂಗ್ಳೂರು ಎಲ್ಲ ಆಲ್ಮೋಸ್ಟ್, ಬಾಲಿ ಎಲ್ಲ ಸೇಮ್. ಹಿಂಗೆ ಬಾಲಿನೂ ಹಿಂಗೆ ಇದ್ದಿದ್ದು ನನಗೆ, ಲಿಟ್ರಲಿ ಇದೆ ಬ್ರೋ ಬಾಲಿ. ಪಾರ್ಕಿಂಗ್ ಈ ಕಡೆ ಅಲ್ಲಿ ನೋಡಿ ಪಾರ್ಕಿಂಗ್. ಓ ಗೈಸ್, ಇದೊಂದು ಫೇಮಸ್ ಹೋಟೆಲ್ ಅಂತೆ, ಹೋಟೆಲ್ ಗ್ರೀನ್ಲ್ಯಾಂಡ್. ನಮ್ಮ ಕಿಶನ್ ಬ್ರೋ ಹೌದಾ? ಅಂದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವೆದರ್, ಎಲ್ಲ ಅದ್ರದ್ದು ಬ್ಯೂಟಿ ಇದೆ, ಬಟ್ ಐಮ್ ಜಸ್ಟ್ ಫೀಲಿಂಗ್ ದಟ್. ಅಲ್ಲ ಗ್ರೀನ್ರಿ ಎಲ್ಲ ಒಂದೇ ತರ ಫೀಲ್ ಆಗುತ್ತೆ ಅಂತ. ಹಸಿರು ನಾಡು ಇದು, ಹಸಿರು ನಾಡು. ಗೈಸ್ ಬೆಳಗಿಂದ ಈ ನಂದು, ವರುಣ್ ಬ್ರೋದು, ಸೂರ್ಯದೆಲ್ಲ ಒಂದೇ ಸ್ಲ್ಯಾಂಗ್ ಅಲ್ವಾ ಮಾತಾಡೋದು ಕನ್ನಡ. ಈ ಶ್ರವಣ್ ಬ್ರೋ ಹತ್ರ ಮಾತಾಡಿ ಅವ್ರ ಸ್ಲ್ಯಾಂಗೇ ಬರ್ತಾ ಇದೆ, ಅವ್ರ ಸ್ಲ್ಯಾಂಗೇ ಬರ್ತಾ ಇದೆ. ನೋಡಿ ಎಂತ ನೋಡುದಲ್ಲಿ, ಎಂತ ನೋಡುದು ನೋಡಿ ಬ್ರೋ. ಕಿಟಕಿ ಎತ್ತಿಲ್ಲ, ನೀವೆತ್ತಿ ಬ್ರೋ, ನೀವೆತ್ತಿ ಆಗುತ್ತೆ. ಹಾ, ಹೈಟೆಕ್ ಗಾಡಿ ಮಾರೆ, ಎಂತ ಹೇಳೋದು, ಹೈಟೆಕ್ ಗಾಡಿ ಮಾರೆ. ಕನ್ಫರ್ಟ್ ಉಂಟಾ ಗಾಡಿಲಿ? ಸೂಪರ್. ವರುಣ್ ಬ್ರೋ ಕನ್ಫರ್ಟ್ ಉಂಟಾ ಗಾಡಿಲಿ? ತುಂಬಾ ಕಂಫರ್ಟ್ ಉಂಟು. ಹೌದಾ? ನನಗೆ ಸೇರ್ತಾ ಉಂಟಲ್ಲ, ನಾವು ಸೇರ್ತಾ ಉಂಟು ಮಾತಾಡ್ತೀವಿ. ಗೈಸ್ ನಾನು ಫಸ್ಟು ಇವ್ರ ಕಾಂಟೆಂಟ್ ನೋಡಿದಾಗ ಬ್ರೋ ಫೇಕ್ ಮಾಡ್ತಾ ಇದಾರೆ ಇವರು ಆಕ್ಟಿಂಗ್ ಸ್ಲ್ಯಾಂಗ್ ಮಾಡ್ತಾ ಇದಾರೆ ಅನ್ಕೊಂಡೆ. ಬಿಕಾಸ್ ಇಟ್ ವಾಸ್ ನಾಟ್ ಲೈಕ್ ಐ ಫೆಲ್ಟ್ ಓಕೆ ಇವರು ಕಂಟೆಂಟ್ಗೋಸ್ಕರ ಹಿಂಗೆ ಮಾತಾಡ್ತಾ ಇದಾರೆ ಅಂತ. ಈಗ ಇಲ್ಲಿ ನೋಡ್ಕೊಂಡ್ರೆ ಕತೆನೇ ಬೇರೆ, ಅವ್ರು ಮಾತಾಡೋದು ಹೆಂಗೆ. ಬನ್ನಿ ಸ್ನೇಹಿತರೆ, ಕಾಮಿಡಿನ ತುಂಬ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಗೈಸ್ ಅಲ್ಲಿಂದ ಹೊರಟು ಈಗ ಊಟಕ್ಕೆ ಬಂದಿದ್ದೀವಿ. ಸೊ ಆಗಲೇ ನೋಡ್ದಂಗೆ ಕಿಶನ್ ಬ್ರೋ ಇದು ಬೆಸ್ಟ್ ಪ್ಲೇಸ್ ಅಂತ ಕರ್ಕೊಂಡ್ಬಂದಿದ್ದಾರೆ. ಬ್ರೇಕ್ಫಾಸ್ಟು ಮಾಡಿದೆ, ಅವ್ರನ್ನ ನಂಬಿ ಎಲ್ಲ ಇಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿದ್ವಾ ನೀವು? ಬ್ರೆಡ್ ಮತ್ತೆ ಬ್ರೋ ವಾಟರ್ ಮಿಲನ್ 2-4 ಪೀಸಸ್. ಐ ಡಿಡ್ಂಟ್ ಈಟ್ ಬ್ರೆಡ್. ಬರೀ ಪ್ರೋಟೀನ್ ಶೇಕ್. ಅದಕ್ಕಿಂತ ಹೆಲ್ದಿ ಬ್ರೇಕ್ ತಿಂದೆ ಬ್ರೋ, ತಿಂದೆ ತಿಂದಲ್ಲ. ಅದೇ ಬ್ರೇಕ್ಫಾಸ್ಟ್. ಆಪಲ್ ತಿಂದಿಲ್ಲ ಬ್ರೋ? ಬಿರಿಯಾನಿ ತಿಂದಿದ್ದು ಬೆಳಗ್ಗೆ, ನಿನ್ನೆ ರಾತ್ರಿ ಬಿರಿಯಾನಿ. ಇವತ್ತು ಇದ್ರ ಹೆಸರು ಏನು ಸರ್? ಹೆಸರು ಇಸ್ಕಾ ನಾಮ್ ಏಂಜಲ್. ಏಂಜಲ್ ಫಿಶ್ ಅಂತೆ, ಅಂಜಲ್ ಫಿಶ್. ಅಂಜಲ್ ಬ್ರೋ, ಯು ಸೆಡ್ ಏಂಜಲ್. ಇವ್ರ ಮಾರ್ಕೆಟ್ ನೀವು ಅವ್ರು ಹೇಳಕ್ ಮುಂಚೆ ಏಂಜಲ್, ನಾನು ಏಂಜಲ್. ಅವರು ನಿಮ್ನ ಏಂಜಲ್ ಅಂಜಲ್ ಅಂತ. ಸೊ ಇದನ್ನು ತಿಂತಾ ಇದ್ದೀನಿ, ಫಿಶ್ ತಿಂತಾ ಇದ್ದೀನಿ. ಗೈಸ್ ಊಟ ಆಯಿತು ಗಾಯ್ಸ್. ಈಗ ನಾವು ಲೊಕೇಶನ್ಗೆ ಹೋಗ್ಬೇಕಿತ್ತು, ಬಟ್ ಎಲ್ಲರೂ ಲೇಜಿ ನಿದ್ದೆ ಫೀಲಿಂಗ್ ಬರ್ತಿದೆ ಎಲ್ರಿಗೂ. ಸೊ ವಿ ಆರ್ ಥಿಂಕಿಂಗ್ ಏನು ಮಾಡೋದು ಅಂತ. ಹೋಗೋದಾ ಬೇಡವಾ? ಇದೊಂದು ಪ್ರಾಬ್ಲಮ್ ಗೈಸ್, ಡೋರ್ ಹೊಡಿತಿರ್ತೀನಿ, ಯಾರು ಓಪನೇ ಮಾಡ್ತಲ್ಲ. ಬ್ರೋ ಲಾಕ್ ಓಪನ್. ಸೊ ಇವಾಗ ಡ್ರೈವರ್ ಚೇಂಜ್. ಬ್ರೋ ಕೀ ಹಾಕ್ದೆ, ಅಲ್ಲಿ ಗಾಡಿ ಹೆಂಗೆ ಸ್ಟಾರ್ಟ್ ಆಗುತ್ತೆ?
ಸಾರಿ ನಾನು ಅನ್ಕೊಂಡೆ ಬಟನ್. ಆಯ್ತು ಬ್ರೋ, ಬಡವ್ರ ಗಾಡಿ ಬ್ರೋ, ಬಟನ್ ಇಲ್ಲ ಬ್ರೋ. ಬಡ್ರು ಮಕ್ಳು ಬ್ರೋ ನಾವು. ಬಡ್ರು ಮಕ್ಳು. ಬಡವ್ರ ಮಕ್ಳು ಎಕ್ಸ್ಯೂವಿನ ಸ್ವಲ್ಪ ಹತ್ರಿ. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ. ವೆದರ್ ಸಕ್ಕತ್ತಾಗಿದೆ. ಯೂಶಲ್ ಆಗಿ ಎಲ್ಲಾದ್ರೂ ಹೋದ್ರೆ ಲೊಕೇಶನ್ಗೆ ಯಾವ್ದಾದ್ರು ಟ್ರಿಪ್ಗೆ ಊರಿಗೆ ಬಿಸಿಲಲ್ಲೇ ಸಾಕಾಗೋಗ್ಬಿಡುತ್ತೆ. ಬಟ್ ಇವತ್ತು ಬಿಸಿಲಿಲ್ಲ, ಒಂಥರ ತಣ್ಣಗೆ ಮಸ್ತಾಗಿದೆ. ಇದು ಇವತ್ತಿದು ವ್ಲಾಗ, ನಾಳೆ ಅಪ್ಲೋಡ್ ಆಗುತ್ತೆ. ಇವತ್ತು ಅಪ್ಲೋಡ್ ಆಗೋದು. ನಿನ್ನೆದು ಆಗಿದೆಯಾ ರೆಡಿ? ಇಲ್ಲ ಬ್ರೋ, ಮಾಡಿಲ್ಲ. ಎಲ್ಲ ಜೊತೆಗೆ ಮಾಡೋಣ ಬ್ರೋ. ನೋಡಿ ಎಂಟ್ರೆನ್ಸ್ ಇಲ್ಲಿ ಆಪೋಸಿಟ್ ಒಂದು ಎಂಟ್ರಿ ಇದೆ ನೋಡಿ, ಅಲ್ಲೊಂದು ಬಾವಿ ಇದೆ ನೋಡಿ. ಬ್ರೋ XUV is not for off roading bro. ಬ್ರೋ ನನ್ನ XUV ಆಫ್ ರೋಡಿಂಗ್ ಬಂದಿದೆ ಗೈಸ್. ದೆವ್ವ ಇರ್ಲಿ, ಟರ್ನ್ ಮಾಡಕ್ ಜಾಗ ಇದೆಯಾ? ಇಲ್ಲ ಇನ್ನ ಯಾವ್ದು ಆಡೋ ಜಾಗ ಅಂತೆ. ಇಲ್ಲಿ ಮಾಡ್ಬೋದಾ? ಕಣ್ಣಲ್ಲೇ ಕೂತು ಶ್ರವಣ್ ಬ್ರೋ ಬೆಂಗಳೂರಿಗಿಂತ ಡೇಂಜರಸ್ ರೋಡಲ್ಲಿ ಓಡಿಸ್ತವ್ರೆ ನೋಡಿ. ಪ್ರಾಮಿಸ್ ಎಲ್ಲೂ ಇಲ್ಲ ಇನ್ನ. ಯೂಟನ್ನೇ ಇಲ್ಲ ಗೈಸ್ ಇಲ್ಲಿ. ಅಲ್ಲಿದೆ, ಇನ್ನು ಮುಂದಕ್ಕಿದೆ ಬ್ರೋ. ಕರೆಕ್ಟ್ ಆಗಿ ಹೇಳಿ ಬ್ರೋ. ನಂಗೆ ಗೊತ್ತಿಲ್ಲ, ನಂಗೆ ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಇನ್ನು ಒಂದ್ ಕಡೆ ಇಲ್ಲ ಇಲ್ಲ ಆಗುತ್ತೆ, ಇಲ್ಲಿ ಆಗುತ್ತೆ. ಕಿಶನ್ ಬ್ರೋ ಯಾವಾಗ ತೋರಿಸ್ತೀನಿ ಅಂತ ಕರ್ಕೊಂಡ್ಬಿಟ್ಟು ಟಚ್ ಆದ್ರೆ ಸ್ಟಾಪ್ ಮಾಡಿ, ಸ್ಟ್ರೈಟ್ ಹೋಗಿ. ಬನ್ನಿ ಸಾಕು ಬ್ರೋ. ಈಗ ಹಿಂದೆ ಹೋಗಿ ಟಚ್ ಆದ್ರೆ ಸ್ಟಾಪ್ ಮಾಡಿ. ಬನ್ನಿ ಬ್ರೋ, ಬನ್ನಿ. ಅಯ್ಯೋ ಬನ್ನಿ ಇವ್ರು ಬನ್ನಿ ಅಂದ್ರೆ ಮುಂದೆ ಹೋಗ್ತಾರಲ್ಲ ಗುರು. ಬುಜ್ಜಿ ತೋರಿಸಿರೋ ರೂಟಿದವ್ರಿಗೆ ಯಾಕೆ ಬ್ರೋ ಇಂಥ ಲೊಕೇಶನ್ ಬ್ರೋ ಅದು ಅನ್ಲಾಕ್ ಬಟನ್ ಹಿಂದೆ ಇಲ್ಲಿ. ಇಂಥ ಲೊಕೇಶನ್ ಯಾಕೆ ಬ್ರೋ ಗ್ಲಾಸ್ ಹಾಕಿದ್ದೀರಾ? ಹಿಂದೆ ಟಚ್ ಆಗಿ ಸೌಂಡ್ ಬಂದಿಲ್ವಾ? ಏನ್ ಬ್ರೋ ನೀವು? ಕಿಶನ್ ಬ್ರೋ ಬಂದಿಲ್ವಾ? ಕಿಶನ್ ಬ್ರೋ ಟಚ್ ಆದ್ಮೇಲೆ ನಿಮ್ ಮುಂದೆ ನಾ ಅದಕ್ಕೆ ಆಗಿಂದ ಸಪ್ಪು ಕೂತಿರೋದು. ಅಲ್ಲ ನೀವು ಆಫ್ ರೋಡಿಂಗ್ ಬಂದಿದ್ದ ಗ್ಲಾಸ್ ಅದಲ್ದ್ರೆ ಟಚ್ ಬೇರೆ ಮಾಡಿ. ಹೋಗಿ ಅಲ್ಲ ಒಂದ್ಸತಿ ನೋಡೋಣ ಬ್ರೋ. ನೋಡಿ ಎಲ್ಲಿದೆ? ಎಲ್ಲಿ ಟಚ್ ಆಗಿದೆ? ನಾನೆಲ್ಲ ಹೇಳ್ದೆ? ಅಯ್ಯೋ ಬ್ರೋ, ಸುಮ್ನೆ ಹೋಗೋ ಟೈಮಲ್ಲಿ ನೀವು ಟಚ್ ಆಗಿದೆ ಅಂತ ಇದ್ದೀರಾ. ಶ್ರವಣ್ ಬ್ರೋ ಆಗಿಲ್ವಾ ಬ್ರೋ? ಬೈತಾ ಇದ್ದೀರಲ್ಲ. ನಿಮ್ ಬ್ಲಾಗ್ ಒಂದು ವಿಡಿಯೋ ಬ್ರೋ ನನ್ನ ಟೈಟಲ್ ಏನ್ ಗೊತ್ತಾ? ಫ್ರಾಂಕಿಂಗ್ ಶ್ರವಣ್ ಬ್ರೋ ಫಾರ್ 24 hours ಆಗೋಯ್ತು ಇವತ್ತು. ಬೈಕ್ ಸ್ಪೆಷಲ್ ಎಡಿಷನ್ ಬ್ರೋ ಬೇಜಾರಾಯ್ತಾ? ಇಲ್ಲ ಬ್ರೋ. ಇಲ್ವಾ? ಇದೊಂದು ಮಾಡ್ಬಿಡ್ತೀನಿ ಫ್ರಾಂಕಿಂಗ್. ಬ್ರೋ ಅವರು ಕೆಳಗೆ ನೋಡಿದ್ದಾರೆ, ನಾವು ಕೆಳಗೆ ಹೋಗ್ತೀವಿ. ಇಲ್ಲ ಬ್ರೋ. ಬ್ರಿಟಿಷ್ ಫೋರ್ಟ್. ನಮಗೆ ಕಾಫಿ ಪುಡಿ ಎಲ್ಲ ಸಿಗುತ್ತೆ ಅಂತ ಕರ್ಕೊಂಬಂದಿದ್ದಾರೆ. ಮತ್ತು ಆಲೋವೆರಾ ಜೆಲ್ ಏನೇನೋ ಇದೆ. ಆಯಿಲ್ ನೋಡಿ ಹೆಂಗಿದೆ. ನಂಗೆ ನೆನಪಿದೆ ಗೈಸ್, ಕೂರ್ಗಿಗೆ ಬಂದಿದ್ದೀನಿ ನಾನು. ಬಟ್ ಯಾವಾಗ ಬಂದಿದ್ದೆ ಏನೋ ನೆನಪಿಲ್ಲ ನಂಗೆ. ಹತ್ರ ನನಗೆ ಬೇಡ, ನಾವು ಗೈಸ್ ಬೇಡ ಬ್ರೋ, ನಾನು ಡಯಟಲ್ಲಿ ಇದ್ದೀನಿ. ನಾವಿಬ್ರು ತಗೊಳ್ಳಲ್ಲ, ಮನೇಲೂ ತಿನ್ನಲ್ಲ. ಹೌದಾ? ಎರಡು ಅವ್ರು ತಗೊಳ್ತಾರೆ. ನಾನು ಬರೀ ಕಾಫಿ ಪುಡಿ ಗುಂಜಿ ಎಂದು ಒಂದು ಕಾಫಿ ಪುಡಿ. ಇದು ಟ್ರೈ ಮಾಡಿ ಒಮ್ಮೆ. ಒಂದು ತಿಂದ್ರೆ 10 ನಿಮ್ ಡಯಟ್ ಇಂದ ತಿನ್ನಕ್ ಬಿಟ್ಟಲ್ಲ ನೀವು? ಹ್ಞೂ ಬ್ರೋ, ನಾನೇ ತಿಂತಾ ಇಲ್ಲ. ಬೇಜಾರು ಯಾಕೆ? ಹ್ಞೂ ಬ್ರೋ, ನಾನೇ ತಿಂತಾ ಇಲ್ಲ. ಅವ್ರೇನು ಗೊತ್ತಾ, ಅವ್ರಿಬ್ರು ಗೊತ್ತಿಲ್ಲ ಅಂತೆ. ಯಾರು ಗೊತ್ತಂತೆ? ನೀವು ಒಬ್ಬರೇ ಅಂತ ಗೊತ್ತಿಲ್ಲ. ನಂಗೆ ಗೊತ್ತಾ? ಹೆಂಗ್ ಗೊತ್ತು? ಇನ್ಸ್ಟಾಗ್ರಾಮ್ ಅಲ್ಲಿ ಬ್ರೋ ಥ್ಯಾಂಕ್ ಯು ಬ್ರೋ. ಶ್ರವಣ್ ಬ್ರೋ ಯಾರನ್ನು ಡೋರ್ ಕ್ಲೋಸ್ ಮಾಡಿ ಬ್ರೋ. ಅದು ಕಿಡಿಬೇಕಿದೆ ಬ್ರೋ. ಶ್ರವಣ್ ಬ್ರೋ ಪಾಪ ಇವ್ರನ್ನ ಹಿಂಗೆ ಬಂದು ಇವರು ದಾರಿ ಕೊಡಕ್ಕೆ ಪಾಪ ಬಂದರು. ಅವ್ರು ಹಿಂಗೆ ಗಾಡಿ ಹಿಂಗೆ ಬಿದ್ದೋಯ್ತು. ಅವರು ಬಿದ್ದಿದ್ದಾರೆ ಬ್ರೋ. ಸೊ ನಂಗೆ ಯಾಕೆ ಶ್ರವಣ್ ಬ್ರೋ ಸ್ಲ್ಯಾಂಗೆ ಬರ್ತಿದೆ? ಅವ್ರು ಬಿದ್ದೋಗಿದ್ದಾರೆ. ಅವ್ರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಂತ. ಅವ್ರು ಬನ್ನಿ ಅಂತವ್ರೆ.
ಇವ್ರು ಕನ್ಫ್ಯೂಸ್ ಬನ್ನಿ ಬನ್ನಿ ಅಂತವ್ರೆ. ಇವರು ಬಿದ್ದೋಗಿದಾರ ಅಂದ್ರೆ ಇಲ್ಲ ನಮಗೋಸ್ಕರ ದಾರಿ ಬಿಟ್ಟಿದ್ದು ನಮಗೋಸ್ಕರ ದಾರಿ ಬಿಟ್ಟಿದ್ದು. ಪ್ರಾಮಿಸ್ ಆಗಿ ಹೇಳಿ ಬೆಂಡ ಸ್ಲಿಪ್ ಆಗೋಗಿದೆ ಸ್ಲಿಪ್ ಆಗೋಗಿದೆ. ಸೊ ಹಿ ವಾಂಟೆಡ್ ಟು ಗಿವ್ ವೇ ಟು ಯು, ಹಾಗೆ ಅಪ್ಪಲ್ಲಿ ಬಿದ್ದೋಗಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ 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 ಬನ್ನಿ. ಅನ್ಕೊಂಡೆ ಅವ್ರ ಕಾರ್ ಪಾಸ್ ಆಗ್ಬೇಕು ಅಂತ ಎಫರ್ಟ್ ಹಾಕಿ ಒಂದ್ ಕಾಲ್ ಸೈಡ್ ಸ್ಕ್ರಾಚ್ ಆಗಿದ್ಯಾ ಗೈಸ್? ಸೊ ನಾವು ಈ ರೆಸಾರ್ಟ್ನ ಇನ್ನೂ ಕಂಪ್ಲೀಟ್ ಆಗಿ ನೋಡಿಲ್ಲ. ಕಿಶನ್ ಬ್ರೋ ಮಳೆ ಬರ್ತಾ ಇದೆ ಬಟ್ ಹಿ ಇಸ್ ನಾಟ್ ರೆಡಿ ಟು ಮಳೆ. ಆಕ್ಚುಲಾಗಿ ಜಾಗ ಸಖತ್ತಾಗಿದೆ, ಪೀಸ್ಫುಲ್ ಆಗಿದೆ. ಕಾಂಬಿನೇಷನ್ ನಮ್ಮ ರೂಮ್ ಇವಾಗ ನೋಡ್ತಾ ಇದ್ದೀನಿ, ರಾತ್ರಿ ನೋಡೋಕ್ಕೆ ಆಗಿಲ್ಲ, ಬೆಳಗ್ಗೆ ಕರೆಕ್ಟಾಗಿ ಗಮನಿಸಿಲ್ಲ ಅಂತ.